ನೀವು ಬ್ಯಾಂಕ್ ಹೋದಾಗ ಅಲ್ಲೇನು ನಡೀತು, ಜ್ಯೋತಿ ಏನು ನೋಡಿದ್ಲು ಅಂತ ನಾನೀಗಷ್ಟೇ CCTV ಫುಟೇಜಲ್ಲಿ ಚೆಕ್ ಮಾಡಿದೆ. ಸತ್ಯನ ನೀವೇ ಹೇಳ್ತೀರಾ ಇಲ್ಲ ನಾನು ಹೇಳಲ್ಲ? ಮಾರ್ಚ್ 4 ನೀವು ಶ್ರೀರಾಮ್ ಬ್ಯಾಂಕಲ್ಲಿ ಮಾತಾಡ್ತಿರೋದನ್ನ ಜ್ಯೋತಿ ನೋಡಿದ್ಲು. ಅವತ್ತೇ ಡೈರಿಯಲ್ಲಿ ಬರೆದ್ಲು. ಪೂರ್ವದ ಸೂರ್ಯ ಅಂದರೆ JD, ಪಶ್ಚಿಮದ ಸೂರ್ಯ ಅಂದರೆ ಅಮೇರಿಕಾದಲ್ಲಿರೋ ಶ್ರೀರಾಮ್. ಜ್ಯೋತಿ ಹಿಸ್ಟ್ರಿ ಎಕ್ಸಾಮ್ ಆನ್ಸರ್ ಪೇಪರ್ ನೋಡಿದೆ. ಅದರಲ್ಲಿ ಇಷ್ಟು ದಿನ ನಮ್ಮಪ್ಪ ರಾವಣ ಅಂದ್ಕೊಂಡಿದ್ದೆ, ಆದರೆ ರಾವಣ ಅಲ್ಲ ಶ್ರೀರಾಮ ಅಂತ ಬರೆದಿದ್ಲು. ರಾವಣ ಅಂದರೆ JD, ಶ್ರೀರಾಮ್ ಅಂದರೆ ನಿಮ್ಮ ಶ್ರೀರಾಮ್. ಶ್ರೀರಾಮೇ ತನ್ನ ತಂದೆ ಅಂತ ಕಾಣೆ ಆಗಕ್ಕೆ ಮುಂಚೆನೇ ಜ್ಯೋತಿಗೆ ಗೊತ್ತಾಯ್ತು ಅಲ್ವಾ? ಹೌದು, ನಾನು ಶ್ರೀರಾಮ್ ಮದುವೆ ಆಗಬೇಕು ಅಂತಿದ್ದೆ. ಮದುವೆ ಆಗೋಕ್ಕೆ ಮುಂಚೆನೇ ನಾನು ಪ್ರೆಗ್ನೆಂಟ್ ಆಗೋದೆ. ಈ ವಿಷಯ ತಿಳಿದು ನಮ್ಮ ತಂದೆ ತಾಯಿ JD ಜೊತೆ ಕೊಟ್ಟು ನನ್ನ ಮದುವೆ ಮಾಡಿಬಿಟ್ರು. ಸೊ ಜ್ಯೋತಿ ಶ್ರೀರಾಮ್ ಅವ್ರ ಮಗಳು, ಸಮಾಜದ ಪ್ರಕಾರ JD ಮಗಳಾಗಿ ಬೆಳೆದ್ಲು. ಎಲ್ಲರಿಗೂ ಗೊತ್ತಿರೋ ಹಾಗೆ JDಗೆ ಕೋಪದ ಸ್ವಭಾವ. ಆ ಕೋಪಕ್ಕೆ ಬಲಿಯಾದವರು JD ತಂಗಿ ಸುಪ್ರಿಯಾ. ಸುಪ್ರಿಯಾ ಒಬ್ಬ ಹುಡುಗನ ಇಷ್ಟಪಟ್ಲು. ಅದು ಆದರೆ JDಗೆ ಇಷ್ಟ ಆಗಲಿಲ್ಲ. ನನಗೆ ನನ್ನ ಮರ್ಯಾದೆ ಮುಖ್ಯ. ಪ್ರೀತಿ ಗೀತಿ ಅಂತ ಏನಾನ ಹೋಗಿ ನನ್ನ ಮರ್ಯಾದೆ ತೆಗೆದ್ರೆ ತಂಗಿ ಅನ್ನೋದನ್ನು ಮರೆತು ನಿಂತಿರೋ ಜಾಗದಲ್ಲೇ ಊತಾಕ್ಬಿಡ್ತೀನಿ ನಿನ್ನ. ನಿನ್ಗೆ ಅವಮಾನ ಮಾಡೋದು ನನ್ನ ಉದ್ದೇಶ ಅಲ್ಲ. ನಾನು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗೋದಷ್ಟೇ ನನ್ನ ಆಸೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಈ ಮನೆಯಲ್ಲಿ ನಾನು ಹೇಳಿದ್ದೆ ನಡಿಬೇಕು. ಅದಕ್ಕೆ ಈ ಮನೆ ಬಿಟ್ಟು ಹೋಗ್ತಾ ಇರೋದು. ಮನೆ ಬಿಟ್ಟು ಹೋಗ್ತ್ಯಾ? ಮನೆ ಬಿಟ್ಟು ಹೋಗ್ತ್ಯಾ? ಹೋಗ್ತ್ಯಾ? ಏನು ಮಾಡ್ತೀನಿ ನೀನು? ಹೆಚ್ಚು ಮಾಡ್ಬೇಕಂದ ಕಣ್ಬಿಡೆ, ಕಣ್ಬಿಡಮ್ಮ, ಕಣ್ಬಿಡಿ ಚಿನ್ನ. ಆದರೆ ಸುಪ್ರಿಯಾ ಸಾಯಲಿಲ್ಲ, ಸತ್ತಿದ್ದು ಅವ್ರ ದೇಹದ ಚೈತನ್ಯ. ಜ್ಯೋತಿ ದೀಪಕ್ನ ಇಷ್ಟಪಡ್ತಿದ್ಲು, ಆದರೆ ಆ ವಿಷಯನ ಅವನಿಗೆ ಹೇಳೋಕ್ಕಾಗಲಿಲ್ಲ. ಕಾಣೆಯಾಗಿದ್ದ ದಿನ ಈ ಚೀಟಿನ ಪೆನ್ನಲ್ಲಿಟ್ಟು ಅವನ ಮುಂದೆ ಬಿಸಾಕಿದ್ಲು. ಆದರೆ ಪೆನ್ನಲ್ಲಿ ಚೀಟಿರೋ ವಿಷಯ ಅವನಿಗೆ ಗೊತ್ತಾಗಲಿಲ್ಲ. ಅಮ್ಮನನ್ನು ಕಾಣುವಂಥ ಜ್ಯೋತಿ ಬರೆದಿದ್ರಿಂದ ನಾವು ನಿಮ್ಮ ಹತ್ರ ಬರೋ ಹಾಗಾಯಿತು. ನೋಡಿ, ಅನಿವಾರ್ಯವಾಗಿ ನಾನು ಇದನ್ನೆಲ್ಲ ಒಪ್ಕೋತಾ ಇದ್ದೀನಿ. ಆದರೆ ಈ ವಿಷಯ ಮಾತ್ರ JDಗೆ ಗೊತ್ತಾಗೋದು ಬೇಡ ಪ್ಲೀಸ್. ಇಲ್ಲ, JDಗೆ ಮಾತ್ರ ಅಲ್ಲ, ಈ ವಿಷಯ ಯಾವತ್ತೂ ಯಾರಿಗೂ ಗೊತ್ತಾಗಲ್ಲ. ಐ ಪ್ರಾಮಿಸ್. ಅಲ್ಲ ಮೇಡಮ್, ಹೇಗೆ ಪ್ರಾಮಿಸ್ ಮಾಡ್ತೀರಾ ನೀವು? ಹಾಗೆಲ್ಲ ಮಾಡೋಕ್ಕಾಗಲ್ಲ. ಕೇಸ್ನ ಕ್ಲೋಸ್ ಮಾಡಿ. ಕೇಸ್ನ ಕ್ಲೋಸ್ ಮಾಡೋದಾ? ಏನು ಹೇಳ್ತಾ ಇದ್ದೀರಾ ನೀವು? ಅದೇಗೆ ಸಾಧ್ಯ? ಸಾಧ್ಯ ಇದೆ. ಒಬ್ಬರಿಗೆ ಅನ್ಯಾಯ ಆದರೆ ಅವ್ರಿಗೆ ನ್ಯಾಯ ಕೊಡಿಸಿ ಕೇಸ್ನ ಕ್ಲೋಸ್ ಮಾಡಬೇಕು. ಆದರೆ ಇಲ್ಲಿ ಒಬ್ಬ ತಾಯಿ
ಎಲ್ಲಿ ಮಗಳ ಜೀವನ ಅನ್ಯಾಯ ಆಗ್ಬಿಡುತ್ತೆ ಅನ್ನೋ ಭಯದಲ್ಲಿ ನ್ಯಾಯ ಕೊಡೋ ಪ್ರಯತ್ನ ಮಾಡಿದಾಳೆ. ಇದರಿಂದ ತಾಯಿ ಪ್ರೀತಿ ಇದೆ ಹೊರತು ಯಾವ ಕ್ರಿಮಿನಲ್ ಥಾಟ್ಸು ಇಲ್ಲ, ಕ್ರೈಮು ನಡೆದಿಲ್ಲ. ನಾ ಕೇಸ್ ಕ್ಲೋಸ್ ಮಾಡಲ್ಲ ಅಂದ್ರೆ ಮಿಸ್ಟರ್ ಅಜಯ್, ಕಳೆದೋಗಿರೋದು ಜ್ಯೋತಿ ಜನಾರ್ದನ್, ದೇಶ ಬಿಟ್ಟು ಹೋಗಿರೋದು ಜ್ಯೋತಿ ಶ್ರೀರಾಮ್. ನೀನು ಬೇಕು ಅಂದರೂ ಕೇಸ್ ತನಗೆ ತಾನೇ ಕ್ಲೋಸ್ ಆಗಿಬಿಡುತ್ತೆ. ನಿಮಗೆ ಹೇಗೆ ಥ್ಯಾಂಕ್ ಯು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಬೇಡ. ನಾನು ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ. ಒಬ್ಳು ತಾಯಾದವಳು ನನ್ನ ಕಳ್ಳು ಬಳ್ಳಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಳೆ ಅಂತ ನಿಮ್ಮಿಂದ ತಿಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ತಂದೆ ಜೊತೆ ಮಗಳನ್ನ ಕಳಿಸ್ಕೊಡೋ ನಿರ್ಧಾರ, ಇಷ್ಟು ದಿನ ನೀವು ಪಟ್ಟ ಆತಂಕ ಯಾವುದೂ ವೇಸ್ಟ್ ಆಗಲ್ಲ. ನಿಮ್ಮ ಮಗಳು ಅವಳ ತಂದೆ ಜೊತೆ ತುಂಬ ಚೆನ್ನಾಗಿ ಸೇಫ್ ಆಗಿರ್ತಾಳೆ. ಇನ್ನು ನೀವು ಹೊರಡಿ, ಅವ್ರು ನಿಮ್ಮನ್ನ ಡ್ರಾಪ್ ಮಾಡ್ತಾರೆ. ಏನೂ ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಸರಿನಾ? ನಾನು ಬರಲಾ? ಬರ್ತೀನಿ. ಹೇಳಿ ಪತ್ತೆದಾರಿ ಮೇಡಮ್. ಅಜಯ್, ನನಗೆ ಸೀತಾ ಲಕ್ಷ್ಮಿ ಅವ್ರದ್ದು ಚಿಂತೆ ಆಗಿದೆ. ನೀವ್ ಹೇಳಿದ್ರಿ ಅಂತ ಅವ್ರ ಮಗಳು ಕೇಸ್ನ ಕ್ಲೋಸ್ ಮಾಡಿದೀನಿ. ನಿಮ್ ಮಾತನ್ನ ಮೀರಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಲ್ಲ. ಮತ್ತಿನ್ನೇನ್ ಚಿಂತೆ ನಿಮ್ದು? JD ಮೊದಲೇ ಒಂದು ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಇಷ್ಟು ದಿನ ಗಂಡ ಅಂತ ಅಧಿಕಾರ ಚಲಾಯಿಸ್ತಿದ್ದ. ಮಗಳು ಮಿಸ್ಸಿಂಗ್ ಆದಾಗ್ಲಿಂದ ಅದೇ ಕಾರಣ ಇಟ್ಕೊಂಡು ಟಾರ್ಚರ್ ಕೊಡ್ತಿದ್ದ. ಇನ್ನು ಮಗಳು ಸಿಗೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ಸೀತಾಲಕ್ಷ್ಮಿ ಅವ್ರನ್ನ ಕೊಂದೇ ಬಿಡ್ತಾನೇನು. ಡೋಂಟ್ ವರಿ ಅಕ್ಕ, ಇಷ್ಟರಲ್ಲೇ JDನ ಅರೆಸ್ಟ್ ಮಾಡ್ತೀನಿ. ಹೌದಾ? ಯಾವ ಕಾರಣಕ್ಕೆ? ಇರೋ ಕೇಸನ್ನ ನೀವು ಮುಚ್ಚಾಕಿದ್ರಿ, ಇಲ್ದಿರೋ ಕೇಸನ್ನ ನಾನು ಹುಟ್ಟಾಕ್ತೆ. JD ಒಬ್ಬ ಬಿಲ್ಡರ್, ಸುಮಾರು ಕಳಪೆ ಬಿಲ್ಡಿಂಗ್ಗಳನ್ನ ಕಟ್ಟಿ ತುಂಬ ಜನಕ್ಕೆ ಮೋಸ ಮಾಡಿದ್ದಾನೆ. ಅದರಲ್ಲಿ ಇಲ್ಲೀಗಲ್ ಟ್ರಾನ್ಸಾಕ್ಷನ್ಸ್ ಕೂಡ ಮಾಡಿದ್ದಾನೆ. ಅವ್ನು ಮಾಡ್ತಿದ್ದ ಚಿಟ್ ಫಂಡ್ ಬಿಸ್ನೆಸ್ಸಿಂದ ಮೋಸೋದವರು ಇಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೀಗೆ ಹಲವಾರು ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡಿ ನಮ್ಮ ಸೀನಿಯರ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. ಇಷ್ಟರಲ್ಲೇ ವಾರೆಂಟ್ ಇಶ್ಯೂ ಆಗುತ್ತೆ. JD ನಮ್ಮ ಜೈಲಿಗೆ ಅತಿಥಿಯಾಗಿ ಬರ್ತಾನೆ. ಸೊ ಸೀತಾ ಲಕ್ಷ್ಮಿ ಇಸ್ ಸೇಫ್. ಗ್ರೇಟ್ ಅಜಯ್, ನಂಗೆ ತುಂಬ ಖುಷಿ ಆಗ್ತಿದೆ. ಬಾಯ್ ಅಕ್ಕ. ಬಾಯ್. ನನ್ನ ಹೆಂಡತಿಗೆ ಅದೇನೋ ತಿನ್ನಿಸಿ ಕೊಂದಲ್ಲ ನಿಮ್ಮ ಅತ್ತಿಗೆ. ಅವಳನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನಾದರೂ ಅದಿತಿಗೆ ಶೋಭಾ ಕೊಟ್ಟಿದ್ದ ಸ್ವೀಟಲ್ಲಿ ವಿಷ ಇತ್ತು ಅಂತ ಬಂದರೆ ಆಗ ನಿಮ್ಮ ಆರೋಪನ ನಾವು ಒಪ್ಕೋತೀವಿ.